ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೂವಿನಹಡಗಲಿ ತಾಲೂಕಿನ ರಂಗಭಾರತಿ ಕಲಾಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟ ಕಾರ್ಯಾಗಾರ ಪದಾಧಿಕಾರಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಸತೀಶ್ ಶೆಟ್ಟಿ, ಜಿಲ್ಲಾ ನಿರ್ದೇಶಕರು ಮಾತನಾಡಿ, ನಮ್ಮ ರಾಜ್ಯದಲ್ಲಿ 6,40,000 ಸ್ವಸಹಾಯ ಸಂಘಗಳು ಇವೆ ಎಂದು ಹೇಳಿದ್ದಾರೆ. ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 1,47,000 ಸ್ವಸಹಾಯ ಸಂಘಗಳು ಇವೆ ಮತ್ತು ರಾಜ್ಯದಲ್ಲಿ 771 ಕೆರೆಗಳ ಹೂಳು ಎತ್ತುವ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಮಾಡಲಾಗುತ್ತೆ ಎಂದರು. ಎಂಪಿ ವೀಣಾ ಮಾಂತೇಶ್ ಮಾತನಾಡಿ, ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿಸಬೇಕು, ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು. ಇನ್ನು ಅಧ್ಯಕ್ಷತೆ ವಹಿಸಿದ ಜ್ಯೋತಿ ಮಲ್ಲಣ್ಣ ವಕೀಲರು ಮಾತನಾಡಿ, ಮಹಿಳೆಯರು ಸಮಾಜದಲ್ಲಿ ತಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಮತ್ತು ಮಕ್ಕಳ ಮದುವೆಗೆ ಈ ಸಂಘದಿಂದ ಸಹಾಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜೇಶ್ ಕೆ ಹೊಸಳ್ಳಿ ಶಾಖಾ ಪ್ರಬಂಧಕರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಡಗಲಿ, ಸಂತೋಷ ಜೈನ್ ಸದಸ್ಯರು, ಜನಜಾಗೃತಿ ವೇದಿಕೆ ಕೋಡಿಹಳ್ಳಿ ಕೊಟ್ರೇಶ್ ಸದಸ್ಯರು, ಜನಜಾಗೃತಿ ವೇದಿಕೆ ಶಂಭನಾಥ್ ಎಂಎಸ್ ಸದಸ್ಯರು, ಜನಜಾಗೃತಿ ವೇದಿಕೆ ಡಿ ಪರಶುರಾಮಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಮತ್ತು ಮಂಜುನಾಥ್ ಕ್ಷೇತ್ರದ ಯೋಜನಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಎಂ ರಾಜಪ್ಪ ವರ್ತಿಗಾರರು, ಹೂವಿನಹಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಹೇಳಬೇಕಂದರೆ ನಾನೇ ಸ್ವತಃ 17 ಲಕ್ಷವನ್ನು ಸಾಲ ತಗೊಂಡಿದ್ದೇನೆ. ಅದರಲ್ಲಿ ಈಗ 3,08,000 ಸಮಥಿಂಗ್ ಇರ್ಬೋದು ಮರುಪಾವತಿ ಮಾಡುವುದು. ಅದರಿಂದ ನಾವು ಮೊದಲು ನಾವು ಸ್ವಉದ್ಯೋಗದ ಪರಿಕಲ್ಪನೆಯೇ ಇರದೆ ನಾವು ಬೆಳೆದಿದ್ದಂಥದ್ದು. ಈ ನಿರಂತರ ಪತ್ರಿಕೆಯಿಂದ ನಾವು ಸ್ವಉದ್ಯೋಗದ ಬಗ್ಗೆ ಪ್ರೇರಣೆಯಾಗಿ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದೇವೆ. ಮನೆಯಲ್ಲೇ ಆಯಿಲ್ ಮಿಷನ್ನು, ಹಿಟ್ಟಿನ ಗಿರಣಿ ಅದೆಲ್ಲ ಮಾಡಿಕೊಂಡು ಶ್ರೀ ಮಂಜುನಾಥ ಸ್ವಾಮಿಯ ಕರುಣೆಯಿಂದ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಈಗ ನಾನು ಎಲ್ಲೇ ಹೋದರೂ ಸ್ವಯಂ ಧೈರ್ಯವಾಗಿ ಮಾತನಾಡ್ತಕ್ಕಂಥದ್ದು, ಮನೆಯಲ್ಲಿನ ಒಂದು ಶಿಸ್ತಿನಿಂದ ಇರ್ತಕ್ಕಂಥದ್ದು, ಮಕ್ಕಳನ್ನ ಬೆಳೆಸೋ ರೀತಿ ಆಗಲಿ, ಈ ಧರ್ಮಸ್ಥಳ ಸಂಘದಿಂದ ನಮಗೆ ವೈಯಕ್ತಿಕವಾಗಿ ಎಲ್ಲಿ ಹೋದರೂ ಒಂದು ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಇವರು SP ಬಂದು ಮಂಜುಳಾ ಮೇಡಮ್ ಅಂತೇಳಿ, ಹಾಗೂ ಮೋಕ್ಷವತಿ ಮೇಡಮ್ ಬರ್ತಿದ್ದಾರೆ FS ಅಂತ, ಹಾಗೂ ಮೊದಲು ತಿಲಕ್ ಸರ್ ಇದ್ರು, ಈಗ ಮಂಜುನಾಥ್ ಸರ್ ಇದ್ದಾರೆ, ಮತ್ತು ಜಿಲ್ಲಾ ಯೋಜನೆ ಸತೀಶ್ ಶೆಟ್ಟಿ ಸರ್ ಇದ್ದಾರೆ. ಅವರಿಗೆಲ್ಲರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಧರ್ಮಸ್ಥಳ ಸಂಸ್ಥೆಯವರಿಗೆ ಒಂದು ಒಳ್ಳೆ ಗ್ರಾಮೀಣ ಸಂಘ ಒಳ್ಳೇದಾಗಿದೆ. ಯಾಕಂದ್ರೆ ನಿಮ್ಗೆ ಈಗ ಧೈರ್ಯ ಬರುತ್ತೆ ಹೆಣ್ಮಕ್ಳಿಗೆ. ಯಾಕಂದ್ರೆ ಒಂದು ಪಕ್ಷ ನಿಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ವಿದ್ಯಾಭ್ಯಾಸಕ್ಕೆ ಹಾಕಿದ್ರೆ ನಿಮ್ಗೆ ಧೈರ್ಯ ಐತಿ, ನಾವು ಧರ್ಮಸ್ಥಳ ಸಂಘ ಸಾಲ ತಗೊಂಡು ನಾವು ಓದ್ಸಕ್ಕ ಕೆಪಾಸಿಟಿ ಐತಿ ಬಿಡೋ ಅಂತಂದು ನೀವು ಓದ್ಸಕ್ಕಂತ ಮಾಡ್ತೀರಿ. ಅದೇ ನಿಮ್ಮ ಧರ್ಮಸ್ಥಳ ಸಂಘ ಅಂದ್ರೆ ನಿಮಗೆ ಆ ಧೈರ್ಯ ಬರ್ತದಿಲ್ಲ. ನೀವು ಯಾವುದೇ ಒಂದು ಮಗಳ ಮದುವೆ ಮಾಡ್ಬೇಕಂದ್ರೆ ಕೂಡ ನಿಮ್ಗೆ ಧೈರ್ಯ ಐತಿ. ಬಿಡು ನಾನು ನಾಳೆ ಸಂಘ ಸಾಲ ತಗೊಂಡು ನಾವು ಕಟ್ಟಿದೆ, ನಾವು ಅದನ್ನೆಲ್ಲ ಮಾಡ್ಕೊಬಂದು ನಮ್ಮ ಧೈರ್ಯ ನಿಮಗೆ ಐತಿ. ಇದು ಒಂದು ಒಳ್ಳೆಯ ಸಂಘ ಐತಿ. ಆದ್ರೆ ನಾನು ಮೊನ್ನೆ ಒಂದು ನೋಡಿದೆ, ಪೇಪರ್ನಲ್ಲಿ ಒಂದು ವಿಡಿಯೋದಲ್ಲಿ ನೋಡಿದೆ, ಈ ಸಂಘದ ಬಗ್ಗೆ, ಧರ್ಮಸ್ಥಳ ಸಂಘದ ಬಗ್ಗೆ ಕೆಲವು ಹೇಳಿದ್ದಾರೆ. ಆದ್ರೆ ಕೆಲವೊಂದು ಕಿಡಿಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸಂಸ್ಥೆ ಒಳ್ಳೆ ತರ ನಡೀತಿದ್ರೆ ಅದು ಕೆಲಸ ಒಂದು ಭಾಳ ಇರ್ತಾವ. ದಯಮಾಡಿ ಯಾರು ಈ ಸಂಘ ಸಂಸ್ಥೆ ಬಗ್ಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಇದು ಒಂದು ಒಳ್ಳೆ ಸಂಸ್ಥೆಯಾಗಿ ನಡೆದತ್ತೆ. ನೀವು ಅದ್ರ ಬಗ್ಗೆ ನಾವು ವಕೀಲಾಗಿ ಹೇಳ್ತೇನೆ. ಯಾಕಂದ್ರೆ ನಾವೆಲ್ಲ ನೋಡ್ತಿರ್ತೀವಿ, ಯಾವ ಲೀಗಲಿ ಅಲ್ಲಿ ಯಾರು ಇಲ್ಲಿ ಎಲ್ಲ ನಮಗೆಲ್ಲ ಗೊತ್ತಿರ್ತೈತಿ. ನೀವು ಒಂದು ಒಳ್ಳೆ ಸಂಘ ನಡೆಸಿದ್ರೆ ಯಾರು ನಿಮ್ಮನ್ನು ಕೆಡ್ಸಕ್ಕಾಗಿಲ್ಲ, ಈ ಸಂಘ ಕೆಡ್ಸಕ್ಕೆ ಮಾಡ್ತಾರೆ, ಅವು ಯಾವ ಕಿವಿ ಕೊಡಬೇಡ್ರಿ. ಇದು ಒಂದು ಒಳ್ಳೆ ಸಂಘ ಐತೆ, ಇದು ಅಭಿವೃದ್ಧಿ ಆಗೈತೆ. ನಿಮ್ಗೆ ಒಂದು ಸಾಲ ಮಂದೆಲ್ಲ ನಿಮ್ಮ ಇರುತ್ತೆ. ಅವೆಲ್ಲರೂ ಕೂಡ ಒಂದು ಸಂಘದ ಬೆಳೆಸ್ಕೊಂತ ಹೋಗ್ಬೇಕಂತ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕಾರ್ಯಕ್ರಮ ಮುಗಿಯವರೆಗೂ ಕೇಳ್ತೀನಿ ಅಂತ. ಯಾಕಂದ್ರೆ ಪ್ರತಿ ಸಲ ಕಾರ್ಯಕ್ರಮ ಬಂದಾಗ ಕೂಡ ಈ ಧರ್ಮಸ್ಥಳ ಸಂಘದ ಅಧಿಕಾರಿಗಳು ಒಳ್ಳೆ ಭಾಷಣ ಮಾಡ್ತಿರ್ತಾರೆ. ಅವರ ಕೆಲವು ವಾಕ್ಯಗಳನ್ನು ನಾವು ಜಾರಿಗೊಳಿಸಬೇಕಾಗತ್ತೆ. ಯಾಕಂದ್ರೆ ನಾನು ಕೆಲವು ಕಾರ್ಯಕ್ರಮ ಬಂದಾಗ ಅವರು ಭಾಷಣ ಕೇಳ್ಕೊಂಡವ್ರು, ಈಗ ತಿಲಕ್ ಸಾಹೇಬ್ರು ಇದ್ರು, ಈ ಸತೀಶ್ ಸಾಹೇಬ್ರು ಶೆಟ್ಟಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ಯಾಕಂದ್ರೆ ಮನ ಮುಟ್ಟುವಂತೆ ಮಾತಾಡ್ತಾರ. ಅವರ ಒಂದು ಮಾತುಗಳನ್ನು ನಾವು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಐತೆ. ಯಾಕಂದ್ರೆ ಈ ಧರ್ಮಸ್ಥಳ ಸಂಘ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ನಾವು ಮೋಡಿಗಳಲ್ಲಿ ಮತ್ತು ಕೆಲವೊಂದು ಸ್ಥಳಗಳಲ್ಲಿ ನೋಡ್ತಿರ್ತೀವಿ, ಹೆಣ್ಮಕ್ಳು ಗುಂಪಾಗಿ ಕೂತ್ಕೊಂಡು ವಾರದ ಅವ್ರ ಖರ್ಚು ಜಮಾ ಮಾಡ್ಕೊಂಡು ಒಂದು ಮೀಟಿಂಗ್ ಮಾಡ್ತಿರ್ತಾರ. ಅಲ್ಲಿ ಕಟ್ಟಿ ಮೇಲೆ ಕೂತಿರ್ತಾರ, ಒಂದು 8-10 ಮಂದಿ ಜನ ಇರ್ತಾರ. ಅವ್ರ ಸಂಘ ದುಡ್ಡು ಕಲೆಕ್ಟ್ ಮಾಡ್ತಿರ್ತಾರೆ, ಸಂಘ ಕಟ್ತಿರ್ತಾರ. ಈ ಸಂಘ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ನಾನು ಕೂಡ ಈ ಗ್ರಾಮೀಣ ಬ್ಯಾಂಕ್, ನೀವೆಲ್ಲ ಗ್ರಾಮೀಣ ಬ್ಯಾಂಕ್ ಸಾಲ ತಗೊಂತೀವಿ. ನಾನು ಒಬ್ಬ ವಕೀಲಾಗಿ ಗ್ರಾಮೀಣ ಬ್ಯಾಂಕಿಗೆ ಸಾಲ ಕೇಳಕ್ ಹೋದ್ರೆ ಬರೀ 3 ಲಕ್ಷ ಕೇಳಕ್ ಹೋಗ್ಲಿ, ಸರ್ ನಿಮ್ಮ ಹೆಸರು ಏನೈತಿ ಅಂತ ಕೇಳ್ತಾರ. ಸರ್ ನಮ್ಮ ಹೆಸರಲ್ಲಿ ಹೊಲ ಐತಿ ಅಂತ ಮನೆ ಐತೆ ಅಂತಂದ್ರೆ ಅವೆಲ್ಲ ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂತಾರ.
ಆ ಡಾಕ್ಯುಮೆಂಟ್ ತಗೊಂಡಪ್ಪ ಮತ್ತೆ ಹೋಗಿ ವಕೀಲ ಹತ್ರ ಕಳಿಸ್ತಾರ, ಹೋಗಿ ನೀವು ಲೀಗಲ್ ಅಡ್ವೈಸರ್ ಮಾಡ್ಸ್ಕೊಂಡ್ ಬರ್ರಿ ಅಂತಂದು. ಆ ಲೀಗಲ್ ವಕೀಲ ಹತ್ರ ಹೋದ್ರೆ ಅವೇನು ಸ್ವಲ್ಪ ಸಮಸ್ಯೆಗಳಿದ್ರೆ ಇದ್ರದ್ದು ಬರೋದಿಲ್ಲ ಅಂತಾರ. ಅದೆಲ್ಲ ಸರಿ ಮಾಡ್ಕೊಂಬಂದು ಮತ್ತೆ ಹೋದ್ನಪ್ಪ ಅಂದ್ರೆ ಇಲ್ರಿ ಒಂದು ಬಿಡೋದ ಜಾಮೀನ್ದಾರ್ ತಗೊಂಬರ್ರಿ ಅಂತಾರ. ಅವೆರಡು ಜಾಮೀನ್ದಾರ್ ತಗೊಂಡೋಗಿ ಕೊಟ್ಟನಪ್ಪ ಇಲ್ರಿ ಅದು ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಮಾರ್ಟ್ಗೇಜ್ ಮಾಡ್ಕೊಂಬರ್ರಿ ಆಮೇಲೆ ಕೊಡ್ತೀವಿ ಅಂತಾರ. ಅಲ್ಲಿಗೆ 2 ತಿಂಗಳಾಕೈತಿ. ಆ ಮಾರ್ಟ್ಗೇಜ್ ಮಾಡಕ್ ಖರ್ಚು ಮತ್ತೆ 5-10 ಸಾವಿರ ರೂಪಾಯಿ ಖರ್ಚಾಗತ್ತೆ. ನಾನು ಒಂದು 3 ಲಕ್ಷ ಸಾಲ ತಗೊಳಕ 2 ತಿಂಗಳು ಬೇಕು. ನನ್ನ ಡಾಕ್ಯುಮೆಂಟು ನನ್ನ ಡಾಕ್ಯುಮೆಂಟ್ ಕೊಟ್ಟು ನಾನು ಅಲ್ಲಿ ಮಾರ್ಟ್ಗೇಜ್ ಮಾಡಿದ ಮೇಲೆ ನನಗೆ ಸಾಲ ಕೊಡ್ತಾರ. ಆದ್ರೆ ಈ ಸಂಘ ಹಂಗಿಲ್ಲ, ನೀವು 3 ಲಕ್ಷವರೆಗೂ ಸರ್ವರು ಹಾಗೆಯೇ ಗಣ್ಯಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಯಾರ ಹೆಸರನ್ನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಇನ್ಸಿಡೆಂಟ್ ನಡೆದಂಥದ್ದು ಒಂದು ಹೇಳಿಬಿಡ್ತೀನಿ. ಕಳೆದ ಬಾರಿ ಮದ್ಯವರ್ಜನ ಶಿಬಿರ ನಡೀತು. ಅದರಲ್ಲಿ ಕತ್ತೇಬಿನೂರಿನ ಒಬ್ಬ ವ್ಯಕ್ತಿ ಒಟ್ರ ರಮೇಶ್ ಅಂತಂದೇಳಿ ನಿನ್ನೆ ತಾನೇ ನನಗೆ ಭೇಟಿಯಾದ. ಸರ್, ನೀವು ಮದ್ಯವರ್ಜನ ಶಿಬಿರಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ರಿ. ಇವತ್ತು ನಾನು ಕುಡಿತದಿಂದ ಮುಕ್ತನಾಗಿ ಈಗ ಒಂದು ಸ್ಕೂಟರ್ ತಗೊಂಡಿನಿ. ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಹಿಡ್ಕೊಂಡು ಹೊಂಟೀನಿ. ಇವತ್ತು ಇದೇ ಸ್ಕೂಟರ್ ನೋಡು ಅಂತಂದೇಳಿ ನಾನು ಹಚ್ಕೊಂಡು ಹೋಗ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ವಿಸಿಟಿಗೆ ಬಂದಿದ್ರು. ಆ ವಿಸಿಟಿಗೆ ಬಂದಂಥ ಸಂದರ್ಭದಲ್ಲಿ ಸರ್ ನಾನು ಆ ಕಡೆಗೆ ಹೋಗತ್ತೀನಿ ಬರ್ರಿ ಹತ್ತಿರಿ ಅಂತಂದ. ನನಗೆ ಅದನ್ನು ಗುರ್ತೇ ಇಲ್ಲ ತಗ. ಅವಾಗ ಹೇಳ್ತಾನೆ, ನಾನಿಲ್ಲ ಮಧ್ಯವರ್ಜನ ಶಿಬಿರದಿಂದ ಇವತ್ತು ಆ ದಾಸ್ಯದಿಂದ ಮುಕ್ತನಾಗಿದ್ದೀನಿ, ಈಗ ಆರಾಮಿದ್ದೀನಿ ನಾನು. ಅವಾಗ ನನಗೆ ಖುಷಿ ಆಯ್ತು, ಧರ್ಮಸ್ಥಳ ಯೋಜನೆ ಇವತ್ತು ಫಲಶ್ರುತಿ ಆಗೈತಿ ಅಂತ. ಅದಕ್ಕೆ ದಯಮಾಡಿ ಶ್ರೀಕೃಷ್ಣ ಪರಮಾತ್ಮ ಒಂದು ಶ್ಲೋಕ ಹೇಳ್ತಾನ, ಯಾರಿಗೆ? ಅರ್ಜುನನಿಗೆ. ಮಹಾಭಾರತದಲ್ಲಿ ಇದು ಬರ್ತಕ್ಕಂಥ ಶ್ಲೋಕ. ನಾನು ಹಲವು ಬಾರಿ ಹೇಳೀನಿ, ಈಗಲೂ ಕೂಡ ನಿಮಗೆ ಅದನ್ನೇ ಹೇಳ್ತೀನಿ. ಯಾರೊಂದಿಗೂ ವೈರತ್ವನಿಟ್ಟುಕೊಳ್ಳದೆ ತಟಸ್ಥನಾಗಿ ನಿರಪೇಕ್ಷ ಬುದ್ಧಿಯಿಂದ ನೀನು ಸೇವೆ ಮಾಡ್ಕೊಂತ ಹೋಗು, ಖಂಡಿತ ಒಲಿಯುವನು ಎಂಬ ತಾತ್ಪರ್ಯ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತ ಸಂಘ ವರ್ಜಿತಾಹ ನಿರ್ವೈರ ಸರ್ವಭೂತೇಶು ಯಾ ಸಮವೇತಿ ಪಾಂಡವ. ಆಗ್ಲೇ ಹೇಳಿದ್ರು ಶಂಭುನಾಥ್ ಸರ್, ಫಲಾಪೇಕ್ಷೆ ಇಲ್ಲದೆ ಸ್ವಾರ್ಥರಹಿತವಾಗಿರ್ತಕ್ಕಂಥದ್ದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಬಗ್ಗೆ ಹಲವಾರು ಬಾರಿ ನಮ್ಮ ಸತೀಶ್ ಶೆಟ್ಟಿ ಸಾಹೇಬರು ಜಿಲ್ಲಾ ನಿರ್ದೇಶಕರು ಸಾಕಷ್ಟು ಬಾರಿ ನಿಮಗೆ ಅದನ್ನ ಉಣಬಡಿಸ್ಯಾರ. ಯೋಜನೆಗಳಂದ್ರೆ ಏನು ಹೆಂಗಂತಂದೇಳಿ ಅದರ ಮಾಹಿತಿ ಕೊಟ್ಟ. ಯಾವತ್ತೂ ದಾನ ಧರ್ಮಗಳು ನಡೀತಾ ಇಲ್ಲ. ಈ ಭೂಲೋಕ ಯಾವುದಕ್ಕೂ ಪ್ರಯೋಜನ ಇಲ್ಲ. ಇಲ್ಲಿ ಯಾವಾಗಲೂ ಅಸೂಯೆ, ಸುಳಿಗೆ, ಅತ್ಯಾಚಾರ, ದರೋಡೆ, ಕಷ್ಟಗಳೇ ತುಂಬಿಕೊಂಡು ಹೋಗಿದೆ. ಹಾಗಾದ್ರೆ ಈ ಭೂಮಿಯಲ್ಲಿ ಎಲ್ಲಿಯಾದ್ರೂ ದಾನ ಧರ್ಮಗಳು ನಡೀತದ ಅಂತ ಹೇಳಲಿಕ್ಕೋಸ್ಕರ 5 ಜನ ಮಾನವ ರೂಪದ ಮನುಷ್ಯರು ಒಂದು ದಿನ ನೆಲ್ಯಾಡಿ ಗುಡಿಗೆ ಹೋಗ್ತಾರಂತೆ, ಮಾನವರಾಗಿ. ಯಾಕೆ ಹೋಗ್ತಾರಂತ ಹೇಳಿದ್ರೆ, ಈ ಭೂಲೋಕದಲ್ಲಿ ಎಲ್ಲಿಯಾದ್ರೂ ದಾನ ಧರ್ಮಗಳಿದೆಯಾ ಅಲ್ಲಿ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬರೋಣ, ಕುಡುಬಾಪುರ ಅನ್ನುವಂಥ ಕ್ಷೇತ್ರಕ್ಕೆ ಹೋಗ್ತಾರಂತೆ. ಕುಡುಬಾಪುರ ಅನ್ನುವಂಥ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನೆಲ್ಯಾಡಿ ಬಿಡು ಅನ್ನುವಂಥ ಗೂಡಿನಲ್ಲಿ ಬಿರ್ಮಣ್ಣ ಬಲ್ಲಾಲ್ತಿ, ಬಿರ್ಮಣ್ಣ ಹೆಗಡೆ ಅನ್ನುವಂಥ ಜೈನ ವಂಶದ ರಾಜರು ಆಗ ಅಲ್ಲಿ ಆಡಳಿತ ಮಾಡ್ತಾ ಇದ್ರು. ಈ 5 ಜನ ಮಾನವ ರೂಪದ ಮನುಷ್ಯರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆ ಬಿರ್ಮಣ್ಣ ದಂಪತಿ ಹೆಗಡೆಯವರು ಕೇಳ್ತಾರೆ, ಏನು ಬಂದ್ರಿ ಅಂತ ಕೇಳಿ. ಆಗ ಅವರು ಹೇಳ್ತಾರೆ, ನಮ್ಗೆ ಬಾಯಾರಿಕೆ ಆಗ್ತಾರೆ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳಿ. ಆಗ ಬಾಯಾರಿಕೆ ಆಗ್ತದೆ ಅಂತ ಹೇಳುವಾಗ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳುವಾಗ ನೀರು ಕೊಡ್ತಾರೆ. ಸ್ವಲ್ಪ ಹೊತ್ತಾದ ನಂತರ ನಮಗೆ ಹಸು ಆಗ್ತದೆ, ಏನಾದ್ರೂ ಅನ್ನ ತಿನ್ನಿ, ಏನಾದ್ರೂ ತಿನ್ಲಿಕ್ಕೆ ಕೊಡ್ತೀರಾ ಅಂತ ಕೇಳುವಾಗ ಅವರ ಹಸುವಿಗೆ ಪೂರಕವಾಗಿ ಅನ್ನ ತಿಂಡಿಗಳನ್ನು ಕೊಡ್ತಾರೆ. ಹೀಗೆ ರಾತ್ರಿ ಆಯ್ತು. ರಾತ್ರಿ ಆಗುವಾಗ ಹೇಳ್ತಾರೆ, ನಾವು ಇನ್ನು ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಕತ್ತಲೆ ಆಯ್ತು, ನಮಗೆ ಮಲಗಿಕೊಳ್ಳಿಕ್ಕೆ ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಬಿರ್ಮಣ್ಣ ಹೆಗಡೆ ದಂಪತಿಗಳು ಹೇಳ್ತಾರೆ, ಆಯ್ತು ಮಲ್ಕೊಳ್ಳಿ, ನಮ್ಮಿರುವಂತ ಜಾಗದಲ್ಲಿ ಒಂದು ರೂಮನ್ನು ನಿಮ್ಗೆ ಬಿಟ್ಟು ಕೊಡ್ತೇವೆ, ಆ ರೂಮಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಆ 5 ಜನ ಮಾನವ ರೂಪದ ಮನುಷ್ಯರು ಯಾರು ಹೋಗ್ತಾರ ಅವರಿಗೆ ಒಂದು ರೂಮನ್ನ ಬಿಟ್ಟು ಕೊಡ್ತಾರೆ. ಅಲ್ಲಿ ಮಲಗ್ತಾರೆ. ಬಾಯಾರಿಕೆ ಆಗ್ತದೆ, ನೀರು ಕೊಡಿ, ನೀರು ಕೊಟ್ರು. ಹಸಿವಾಗ್ತದೆ, ಅನ್ನ ಕೊಡಿ, ಅನ್ನ ಕೊಟ್ರು. ಆ ನಂತರ ಕತ್ತಲಾಯ್ತು, ನಮ್ಗೆ ಹೋಗ್ಲಿಕ್ಕೆ ಕಾಣೋದಿಲ್ಲ, ನಾವು ಇಲ್ಲೇ ಮಲಗ್ಕೊಳ್ತೇವೆ, ನಮ್ಗೆ ವಾಸ್ತವ್ಯಕ್ಕೆ ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಕೇಳಿದ್ರೆ ವಸತಿಗೆ ಜಾಗ ಕೊಟ್ರು. ರಾತ್ರಿ ಆಯ್ತು, ಅವರಿಗೆ ರೂಮ್ ಕೊಟ್ಟು ಮಲಗಿಸ್ಬಿಟ್ರು. ಎಂದಿನಂತೆ ಬೆಳಗಾಯ್ತು. ಬೆಳಗಾಗಿ ನೋಡುವಾಗ ರೂಮ್ ಅವರಿಗೆ ವಾಸ್ತವಿಕ ಕೊಟ್ಟಿದ್ದೆವು. ಆದ್ರೆ ಬೆಳಿಗ್ಗೆ ಎದ್ದು ರೂಮಿನ ಬಾಗಿಲು ನೋಡುವಾಗ
5 ಜನ ಮಾನವ ರೂಪರಾಗಿ ಮನುಷ್ಯ ರೂಪವಾಗಿ ಬಂದಂತ ಅಲ್ಲಿ ಯಾರೂ ಆ ಮನೆಯಲ್ಲಿ ಇಲ್ಲ, ಯಾರು ಮನೆಯಲ್ಲಿಲ್ಲ. ಅವರು ಬಂದದ್ದು ಈ ಭೂಲೋಕದಲ್ಲಿ ದಾನ ಧರ್ಮಗಳು ನಡೀತಾ ಇಲ್ಲ. ಎಲ್ಲಿಯಾದ್ರೂ ದಾನ ಧರ್ಮಗಳು ನಡೆಯುವಂತ ಭೂಲೋಕ ಇದ್ರೆ ಈ ಭೂಲೋಕವನ್ನು ಉಳಿಸ್ಕೊಳ್ಳೋಣ, ಇಲ್ಲದಿದ್ರೆ ಈ ಭೂಲೋಕವನ್ನ ಸುಡಿದು ಬಿಡೋಣ ಅನ್ನುವಂತ ಮಟ್ಟಕ್ಕೆ ಆ 5 ಜನ ಮಾನವ ರೂಪದವರು ಬಂದವರು ಅವರು ಮನುಷ್ಯರಾಗಿ ಬಂದದಲ್ಲ, ದೇವತೆಗಳಾಗಿ ಆ ಮನೆಗೆ ಬಂದರು. ಅದೇ ಮಾನವರಾಗಿ ಬಂದಂತ ಈ ದಾನ ಧರ್ಮಗಳನ್ನು ಮೆಚ್ಚಿ, ಈ ಕುಟುಂಬದ ವ್ಯವಸ್ಥೆಯನ್ನ ಮೆಚ್ಚಿ, ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಅಧರ್ಮ ಅನ್ನುವಂಥದ್ದು ನಡೀತಾ ಇಲ್ಲ, ದಾನ ಧರ್ಮಗಳು ಇವತ್ತಿಗೂ ನಡೀತಾ ಇದೆ. ಹಾಗಾಗಿ ನಾವು ಬಂದವರು ಈ ಕುಡುಮಾಪುರ, ಈ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮ ದೇವತೆಗಳಾಗಿ ನಾವು ಇಲ್ಲೇ ನೆಲೆ ನಿಲ್ತೇವೆ, ನಾವು ಎಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳುವಂತ ಕಥೆ ಇದ್ರೆ ಆ 5 ಜನರಲ್ಲಿ ಒಬ್ರು ಅಣ್ಣಪ್ಪ ಸ್ವಾಮಿಯಾಗಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯಾಗಿ ನೆಲೆ ನಿಲ್ತಾನೆ. 4 ಜನ ದೇವತೆಗಳಾಗಿ ನೆಲೆ ನಿಲ್ತಾರೆ. ಅವರೇ ಕಾಲರ್ಕಾವು, ಕಾಲರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎನ್ನುವಂತ ದೇವತೆಗಳು. ಅಣ್ಣಪ್ಪ ಸ್ವಾಮಿ ಅಂತ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಬೆಟ್ಟದಲ್ಲಿ ನೆಲೆ ನಿಲ್ಲುವಂತ ಆ ಮನುಷ್ಯರಾಗಿ ಹೋದಂತ 5 ಜನ ಅವರ ವಾಸ್ತವ್ಯ ಕೊಟ್ಟಲ್ಲಿ ವಾಸ್ತವ್ಯನ್ನು ಉಳ್ಕೊಂಡು ಮರುದಿವಸ ಹೋಗುವಾಗ ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳಾಗಿ ನೆಲೆ ನಿಂತ ಉದಾಹರಣೆಯೇ ಆ 5 ಜನ ಮಾನವ ರೂಪದ ಮನುಷ್ಯರಾಗಿ ಹೋದಂತವರು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಕೇಳಿದ್ರೆ, ಹಾಗಾಗಿ ದೇವರ ಸಾನ್ನಿಧ್ಯಕ್ಕೆ, ದೇವರ ಪವಿತ್ರಕ್ಕೆ, ದೇವರ ವ್ಯವಸ್ಥೆಗೋಸ್ಕರ ನಾವು ಏನನ್ನು ಪ್ರಾರ್ಥಿಸ್ತೇವ ಅದು ನಮ್ಗೆ ಲಭಿಸ್ತದೆ. ಹಾಗಾಗಿ 800 ವರ್ಷಗಳ ಇತಿಹಾಸ ಇರುವಂತ ಧಾರ್ಮಿಕವಾದಂತ ಕ್ಷೇತ್ರ ಮಂಜುನಾಥ ಸ್ವಾಮಿ ಅಲ್ಲಿಯ ದೇವರಾದ್ರೆ, ಅಣ್ಣಪ್ಪ ಸ್ವಾಮಿ ಎಲ್ಲವನ್ನೂ ನಡೆಸಿಕೊಂಡು ಹೋಗುವಂತ ಅಣ್ಣಪ್ಪ ದೈವನಾಗಿರ್ತಾನೆ. ಬಾಕಿ ಉಳಿದಂತ ಧರ್ಮದೇವತೆಗಳು ಅಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವಂತ ಕೆಲಸವನ್ನ ಮಾಡ್ತದೆ. ಹಾಗಾಗಿ 800 ವರ್ಷಗಳ ಇತಿಹಾಸದಿಂದ ಧರ್ಮಸ್ಥಳದಲ್ಲಿ ದಾನ ಧರ್ಮಗಳು ನಡೀತಾ ಇದೆಯಾ, ಅದು ಇವತ್ತಿಗೂ ಕೂಡ ಹೆಚ್ಚೆಚ್ಚಾಗಿ ನಡೀತದೆ ಬಿಟ್ರೆ ಯಾವತ್ತೂ ಕಡಿಮೆ ಆಗುವಂತ ಸಂದರ್ಭಗಳು ಮಂಜುನಾಥನ ಭಂಡಾರದಲ್ಲಿ ಇಲ್ಲಿವರೆಗೆ ಆಗ್ಲಿಲ್ಲ. ಇನ್ನಷ್ಟು ಹೆಚ್ಚೇ ಆಗ್ಬೇಕೆನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು 21ನೇ ತಲೆಮಾರಿನ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ದಾನ ಧರ್ಮದ ಕೆಲಸವನ್ನ ಇದು ಕೇವಲ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಇದು ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಈ ಕಣ್ಣೀರನ್ನು ಒರೆಸುವಂತ ಕೆಲಸ, ಬಡವರ ಕಣ್ಣೀರನ್ನು ಒರೆಸುವಂತ ಕೆಲಸ ಇಡೀ ಸಮಾಜಕ್ಕೆ ಹೋಗ್ಬೇಕೆನ್ನುವಂತ ದೊಡ್ಡ ತೀರ್ಮಾನವನ್ನು ತಗೊಂಡಿದ್ರೆ ಈಗಿನ ಧರ್ಮಾಧಿಕಾರಿ, ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರು. ಇವತ್ತಿಗೂ ಕೂಡ ಪ್ರತಿ ತಿಂಗಳು ಸಂಕ್ರಮಣದ ದಿವಸ, ಸಂಕ್ರಮಣದ ತಿಂಗಳಿಗೆ ಒಂದು ಸಂಕ್ರಮಣ ಬರ್ತದೆ, 15-16 ತಾರೀಕಿಗೆ ಆಗುವಾಗ ಅಣ್ಣಪ್ಪ ಬೆಟ್ಟದಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಉಪಸ್ಥಿತಿಯಲ್ಲಿ ಅಣ್ಣಪ್ಪ ಸ್ವಾಮಿಗೆ ಧರ್ಮದೇವದ ಕಾಲು ನಡೆಯುತ್ತದೆ, ನೇಮ ನಡೆಯುತ್ತದೆ. ಅಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ, ಗಂಡ್ಮಕ್ಳು ಮಾತ್ರ ಹೋಗ್ಲಿಕ್ಕೆ ಇರುವಂತದ್ದು. ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ನಾವು ಹಡಗಳಿಗೆ ಅವರನ್ನು ಕರ್ಕೊಂಡು ಬಂದ್ರೆ ಆತಿಥ್ಯದಿಂದ ನಾವು ಬಹಳಷ್ಟು ಸ್ವೀಕಾರ ಮಾಡಿಕೊಂಡು ನಾವು ಗೌರವ ಕೊಡ್ತೇವೆ ಅಂತ ಕೇಳಿದ್ರೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠವನ್ನು ಅಲಂಕರಿಸಿದ ವ್ಯಕ್ತಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಹೆಗಡೆ ವಂಶದ ಧರ್ಮಾಧಿಕಾರಿ ಅನ್ನುವಂತ ಉದ್ದೇಶದಿಂದ ಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ನಾವು ಗೌರವಿಸ್ತೇವೆ. ಹಾಗಾಗಿ ಅಲ್ಲಿ ಅಭಯದಾನ, ಅನ್ನದಾನ, ವಿದ್ಯಾದಾನ, ಆರೋಗ್ಯದಾನ, ವಸ್ತ್ರದಾನ ಎನ್ನುವಂತ ದಾನಗಳು ನಿರಂತರವಾಗಿ ಧರ್ಮಸ್ಥಳ ನಡೀತಾನೆ ಇದೆ. ಅಭಯದಾನ ಅಂತ ಹೇಳಿದ್ರೆ ಕಷ್ಟದಲ್ಲಿ ಯಾರಿದ್ದೀರಿ, ದುಃಖದಲ್ಲಿ ಯಾರಿದ್ದೀರಿ, ಸುಖದಲ್ಲಿ ಇರ್ಬೇಕೆನ್ನುವಂತ ದೃಷ್ಟಿಯಿಂದ ನಾನು ಈಗಿದ್ದೇನೆ, ನನಗೆ ಸುಖವನ್ನು ಕೊಡು, ನನ್ನ ಸಮಸ್ಯೆಯನ್ನು ದೂರ ಮಾಡುವಂತ ಹೇಳಿದ್ರೆ ನಾವು ಮಂಜುನಾಥನ ಎದುರಿಗೆ ಹೋಗಿ ನಿಂತು ಪ್ರಾರ್ಥಿಸಿದಾಗ ಅದರ ಪರವಾಗಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಹೇಳ್ತಾರೆ, ಮಂಜುನಾಥ ಸ್ವಾಮಿ ನಿನ್ನನ್ನು ಒಳ್ಳೇದು ಮಾಡ್ಕೊಳ್ತಾನೆ, ನೀನು ಹೋಗು ನೆಮ್ಮದಿಯಿಂದ ಇರುವಂತ ಹೇಳುವುದೇ ಒಂದು ಅಭಯದಾನ. ಅನ್ನದಾನ, ಮಂಜುನಾಥನ ಸಾನ್ನಿಧ್ಯಕ್ಕೆ ಬಂದವರು ಯಾವತ್ತೂ ಊಟದಿಂದ ಹಸಿವಿಂದ ಹೋಗಬಾರ್ದು, ಅದು ಊಟ ಅಲ್ಲ, ಅದು ಪ್ರಸಾದ. ಹಾಗಾಗಿ ಮಂಜುನಾಥನ ಪ್ರಸಾದವನ್ನ ತಕೊಂಡು ನೀವು ಹೋದಾಗ ಹೊಟ್ಟೆ ತುಂಬುತ್ತದೆ, ಹಸಿವಿಂದ ಹೊರಗೆ ಬರ್ತೀರಿ, ಸುಖ ಶಾಂತಿ ನೆಮ್ಮದಿಯಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಮಂಜುನಾಥನ ಸಾನ್ನಿಧ್ಯದಲ್ಲಿ ಇವತ್ತಿನಿಗುವರೆಗೂ ಅನ್ನದಾನ ದಿನ, ಅನ್ನದಾನದ ನೀಡದ ದಿನ ಅನ್ನುವಂಥ ಇವತ್ತಿನವರೆಗೆ ಇರಲಿಲ್ಲ, ಅನ್ನದಾನ ನಡೆಯದ ದಿನವೇ ಇರಲಿಲ್ಲ. ಅನ್ನದಾನ ಅನ್ನುವಂಥದ್ದು ನಿರಂತರವಾಗಿ ನಡೆಯುವಂತ ಒಂದು ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳದ ಮಂಜುನಾಥ ಸಾನ್ನಿಧ್ಯ ಅನ್ನುವಂಥ ನಾವು ತಿಳ್ಕೊಳ್ಬೇಕು. ಆರೋಗ್ಯ ದಾನ,